ಏನೆಲ್ಲ ಸಾಧನೆ ಮಾಡಬೇಕಂತ ಅನ್ಕೊಂಡಿರ್ತಾರೆ. ಓದುವಂತ ಮಕ್ಕಳಿಗೆ ಬಡತನ ಬರ್ತಕ್ಕಂಥದ್ದು ಸರ್ವೇ ಸಾಮಾನ್ಯ. ಇವತ್ತು ನಾನೇನಾದ್ರೂ ಅವತ್ತು ಬಡತನ ಐತಿ ಅಂತ ಕೂತ್ಕೊಂಡಿದ್ರೆ ಸರ್ ಇಷ್ಟು ನಿಮ್ಮ ಒಂದು ಸಾಧನೆಯನ್ನು ನೋಡಿಬಿಟ್ರೆ ಗಗನಕೆತ್ತರವಾಗಿ ಸಾಧನೆ ಬೆಳೆದಿದೆ. ನಾವು ಇನ್ನೂ ಕೂಡ ಸಮಾಜದಲ್ಲಿ ಬಾಳಿ ಬದುಕಬೇಕಾದಂಥವ್ರು, ನಿಮ್ಮಂಥವರನ್ನ ಪ್ರೇರಣೆ ಇಟ್ಕೊಂಡು ಇನ್ನೂ ಕೂಡ ನಾವು ಸಾಧನೆ ಮಾಡಬೇಕಾಗಿದ್ದು ಸಾವಿರಾರು ಲಕ್ಷಣಗಟ್ಟಲೆ ಇದೆ. ನಿಮ್ಮನ್ನು ನೋಡಿದಾಗ ನಮ್ಮಂತ ಯುವಕರಾಗ್ಬೋದು, ಇದನ್ನ ನೋಡ್ತಕ್ಕಂಥ ನಮ್ಮೆಲ್ಲ ಯುವಕರು ಏನಾಗ್ಬೇಕಂದ್ರೆ, ಜೀವನದಲ್ಲಿ ಮನುಷ್ಯ ಹುಟ್ಟಿದ ಮೇಲೆ ಈ ಭೂಮಿ ಮೇಲೆ ಒಂದು ಜನ್ಮ ತಾಳಿದ ಮೇಲೆ ಏನಾದ್ರೂ ಕೂಡ ಈ ಭೂಮಿ ಮೇಲೆ ಒಂದು ಕೊಡುಗೆಯನ್ನು ಕೊಟ್ಟು ಹೋಗ್ಬೇಕು. ನಾವು ಉಸಿರು ನಿಲ್ಲುವ ಮುನ್ನ ಹೆಸರನ್ನ ಉಳಿಸಿ ಹೋಗ್ಬೇಕು ಈ ಭೂಮಿ ಮೇಲೆ. ಅಂತ ಉಸಿರು ನಿಲ್ಲುವಂತ ಮುನ್ನ ಇವತ್ತು ನೀವೆಲ್ಲ ಕೊಟ್ಟು ಹೋಗಿರ್ತಕ್ಕಂಥದ್ದು ಈ ಪ್ರಶಸ್ತಿಗಳನ್ನು ನೋಡಿದ್ರೆ ಗೊತ್ತಾಗ್ತದೆ ನೀವೆಷ್ಟು ಶ್ರಮ ಪಟ್ಟಿದ್ದೀರಿ. ಆದರೆ ನಿಮ್ಮ ಜೀವನ ಶೈಲಿಯನ್ನ ನಿಮ್ಮನ್ನು ಅವಲೋಕಿಸಿದ್ರೆ ಯಾವುದೂ ಕೂಡ ಅಷ್ಟು ಹೈಫೈಗೆ ನೀವು ಯಾವ್ದು ಇಷ್ಟಪಡೋರಲ್ಲ. ಒಳ್ಳೆಯದನ್ನ ಬಯಸ್ತೀರಿ, ಒಳ್ಳೆಯದನ್ನ ಮಾಡ್ತೀರಿ. ಮುಂದೊಂದು ದಿನ ಒಳ್ಳೆಯವರಾಗಿ ಈ ಭೂಮಿ ಮೇಲೆ, ಈ ನಿಮ್ಮ ಜಿಲ್ಲೆ ಹಾಸನ ಜಿಲ್ಲೆಯ ಚನ್ನರಾಯಪಟ್ಟಣ ತಾಲೂಕಿನ ಎಲ್ಲಾ ಜನರ ಮೇಲೆ ಶಾಶ್ವತವಾಗಿ ಅಶೋಕಣ್ಣ ಅಂದ್ರೆ ಏನು ಅನ್ನೋದನ್ನ ಶಾಶ್ವತವಾಗಿ ಅದನ್ನ ನೆನಪಿಟ್ಕೊಳ್ಳುವಂತ ಕೆಲಸ ಮಾಡಿದ್ದೀರಿ. ಆ ಮರದ ಉಸಿರು ನಿರಂತರ ಇರ್ತದೆ. ನಿಮ್ಮ ಉಸಿರು ನಿಂತರೂ ಕೂಡ ಆ ಮರದ ಉಸಿರು ಈ ಸಮಾಜಕ್ಕೆ ಒಂದು ಒಳ್ಳೆಯ ಗಾಳಿಯನ್ನು ಕೊಟ್ಟು ನಿಮ್ಮನ್ನ ನೆನೆಯುವಂತೆ ಮಾಡ್ತದೆ. ಅಂತ ಪರಿಸರ ಪ್ರೇಮಿಗಳು ಸಿಕ್ಕಿದ್ದು ಇವತ್ತು ನಮ್ಮ ಭಾಗ್ಯ. ಹಾಗಾಗಿ ನಾವು ಕೂಡ ಇವತ್ತು ನಿಮ್ಮನ್ನು ನೋಡಿಬಿಟ್ರೆ ನಾವು ಇನ್ನೂ ಕೂಡ ಏನೆಲ್ಲ ಸಾಧನೆ ಮಾಡಬೇಕಪ್ಪ ಅಂತಕ್ಕಂಥ ಹುಮ್ಮಸ್ಸು ನಮಗೆ ಬರ್ತದೆ. ಇವತ್ತು ಮನುಷ್ಯನ ಸಾಧನೆಗೆ ಬಡತನ ಸರ್ ಯಾವುದೂ ಅಡ್ಡಿ ಆಗಲ್ಲ. ಇವತ್ತು ನಾವು ಬಡತನ ಐತಿ ಅಂತ ನಾನು ಏನಾದ್ರು ಮನೆ ಕುತ್ಕೊಂಡಿದ್ದೆ ಅಂತ ಹೇಳಿದ್ರೆ ಇವತ್ತು ಇಷ್ಟೆಲ್ಲ ಸಾಧನೆ ಮಾಡಿ 4 ವರ್ಷ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಗಿ 3-4 ಮಾಸ್ಟರ್ ಡಿಗ್ರಿಯನ್ನು ತೆಗೆದುಕೊಂಡು ಇಲ್ಲಿವರೆಗೆ ಸ್ವತಂತ್ರತೆಯನ್ನು ಕೊಡ್ತಾ ನನ್ನ ಬಡತನ ಇದ್ರೂ ಕೂಡ ಸರ್ ನಾನು ಇಷ್ಟೆಲ್ಲ ಸಾಧನೆ ಮಾಡಲಿಕ್ಕೆ ನನ್ನ ಒಂದು ಸ್ವಯಂ ಪ್ರೇರಣೆ ಪರಿಸರ ಮತ್ತೆ ನಮ್ಮ ತಂದೆ ತಾಯಿಗಳ ಒಂದು ಸಹಕಾರನ ಇವತ್ತು ನನಗೆ ಇಷ್ಟೆಲ್ಲ ಸಾಧನೆ ಮಾಡಿದ್ದೀನಿ. ನಮ್ಮ ಮನೇಲಿ ಯಾರು ಓದಿಲ್ಲ, ನಮ್ಮ ಅಪ್ಪ ಈಗ ಎಪ್ಪಟ್ಟು ಸರ್ ನಾನು ಸೈನ್ ಮಾಡಿ ಕಲಿಸಿದ್ದೆ ಅಂತ. ನಮ್ಮ ಅವ್ವ ಕೂಡ 2-3-4ನೇ ಕ್ಲಾಸ್ ಓದಿರ್ತಕ್ಕಂಥ ರಾಷ್ಟ್ರ ಪ್ರಶಸ್ತಿಯನ್ನು ಪಡೆದಂಥವ್ರ ಜೊತೆಗೆ ಇವತ್ತು ನಾನು ಇಲ್ಲಿ ಕುತ್ಕೊಂಡಿದ್ದೀನಿ ಅಂದ್ರೆ ನಿಜವಾಗ್ಲೂ ನನ್ನ ಒಂದು ಪುಣ್ಯ ಭಾಗ್ಯ ಅಂತ ನಾನು ಈ ಮೂಲಕ ಹೇಳಕ್ ಇಷ್ಟಪಡ್ತೀನಿ. ಯುವಕರೇ, ನಾನು ನಿಮಗೆಲ್ಲ ಒಂದು ಸಂದೇಶ ಕೊಡ್ತೀನಿ. ನಮ್ಮ ಅಶೋಕಣ್ಣ ಅವರು ಮಾಡಿದಂಥ ಸಾಧನೆಯನ್ನ ನಾವು ನಮ್ಮ ಜೀವನದಲ್ಲಿ ಮಾಡ್ಲಿಕ್ಕೆ ಆಗದೇ ಇರಬಹುದು. ಆದ್ರೆ ಅವ್ರು ಏನ್ ಸಾಧನೆ ಮಾಡಿದ್ದಾರೆ ಅಟ್ಲೀಸ್ಟ್ ಅದನ್ನ ನಾವು ನೋಡಿ ಕಣ್ತುಂಬ ನೋಡಿ ತಿಳ್ಕೊಂಡು ನಾವು ಕೂಡ ಒಂದು ಏನಾದ್ರೂ ಕೂಡ ಬದಲಾಗೋಣ. ಅವ್ರು ಮಾಡಿದಂತ ಒಂದು ಸೇವೆ ಏನಾದ್ರು ಪರಿಸರ ಸೇವೆ ಅಂತಾನೆ ತಿಳ್ಕೊಳ್ಳೋಣ. ಒಂದು ಗಿಡವನ್ನ ಹಾಕಿ ಅದನ್ನ ಬೆಳೆಸಿದ್ವಿ ಅಂತ ಹೇಳಿದ್ರೆ ಅವ್ರಿಗೆ ಕೊಟ್ಟಂತ ಒಂದು ಮರು ಕಾಣಿಕೆ ಆಗುತ್ತೆ. ಅವರು ಲಕ್ಷಾನುಗಟ್ಟಲೆ ಮರಗಳನ್ನು ಬೆಳೆಸಿದ್ರೆ ನಾವು ನಮ್ಮ ಮನೆಯಲ್ಲಿ ನಮ್ಮ ಶಾಲಾ ಕಾಂಪೌಂಡ್ ನಲ್ಲಿ ನಮ್ಮ ಒಂದು ಗೃಹ ಮನೆ ತೋಟ ಶಾಲಾ ತೋಟಗಳನ್ನು ಅಭಿವೃದ್ಧಿ ಮಾಡಲಿಕ್ಕೆ ಮಕ್ಕಳಿಗೆ ಪರಿಸರ ಪ್ರಜ್ಞೆಯನ್ನು ಕೊಡ್ಲಿಕ್ಕೆ ಇವತ್ತು ನಿಜವಾಗ್ಲೂ ಅವ್ರು ಮಾದರಿಯಾಗಿದ್ದಾರೆ. ಇಂಥ ಮಹಾನ್ ವ್ಯಕ್ತಿಗಳು ಇವತ್ತು ಚನ್ನರಾಯಪಟ್ಟಣದ ನಾನು ಯೋಗ ಶಿಬಿರಕ್ಕೆ ಬಂದು ಇಂಥ ವ್ಯಕ್ತಿಗಳು ಪರಿಚಯ ಆಗಿದ್ದು ನನ್ನ ಪುಣ್ಯ ಭಾಗ್ಯ ಅಂತ ಹೇಳ್ತಾ ನಿಜವಾಗ್ಲೂ ಕೂಡ ಅಶೋಕಣ್ಣ ಅವ್ರು ನೋಡಿದ್ರೆ ಬಹಳ ಖುಷಿ ಅನಿಸಿತು. ಇವತ್ತು ಭೂಮಿ ಮೇಲೆ ಅರಣ್ಯ ಪ್ರದೇಶವನ್ನು ನಮ್ಮ ಒಂದು ಗಣತೆ ಮಾಡಿದ್ರೆ ಅಳತೆಯ ಪ್ರಕಾರವಾಗಿ ನೋಡಿದ್ರೆ ಎಷ್ಟು ಭೂಮಿ ಇದೆ ಅಷ್ಟು ಪರಿಸರದ ಪ್ರಮಾಣ ಕಡಿಮೆಯಾಗಿ ಉಷ್ಣಾಂಶ ಹೆಚ್ಚಾಗಿ ಬಿಸಿಲು ಹೆಚ್ಚಾಗ್ತಾ ಇದೆ, ಮಳೆ ಕಡಿಮೆ ಆಗ್ತಾ ಇದೆ. ನಾವು ಮರಗಳನ್ನು ಕಡಿದು ಬಯಲು ಮಾಡಿ ಅಂತರ್ಜಲ ಹೆಚ್ಚು ಅಂದ್ರೆ ಎಲ್ಲಿ ಹೇಳೋದಿಲ್ಲ. ಮೊದಲು ಹಸಿರು ಪರಿಸರವನ್ನು ಬೆಳೆಸಬೇಕು, ಅಂತರ್ಜಲ ಮಟ್ಟ ತನ್ನಿಂತಾನೆ ಮಳೆ ಸುರಿದು ಹೆಚ್ಚಾಗ್ತಾ ಬರ್ತದೆ. ಇದನ್ನ ನಾವೆಲ್ಲ ಮನುಕುಲದವರು ಪ್ರಜ್ಞಾವಂತರಾಗಬೇಕು. ಸರ್ಕಾರ ಕೂಡ ಎಚ್ಚೆತ್ತುಕೊಳ್ಬೇಕು. ಅನೇಕ ಸರ್ಕಾರಿ ಯೋಜನೆಗಳಿಂದ ಹಣ ಪೋಲಾಗ್ತಕ್ಕಂಥದ್ದನ್ನ ಪರಿಸರ ಬೆಳವಣಿಗೆಗೆ ಇಂತಿಷ್ಟು ಹಣ ಅಂತ ಪ್ರತಿಯೊಂದು ಬಜೆಟ್ಗಳಲ್ಲಿ ಮೀಸಲಿಡಬೇಕು. ಅಂದಾಗ ಮಾತ್ರ ಇವತ್ತು ಪರಿಸರ ಬೆಳೆಸಿದ್ರೆ ಮುಂದೆ ಉಳಿಗಾಲ ಇದೆ. ಇವತ್ತು ಅಶೋಕಣ್ಣ ಅವರು ಇವತ್ತು ಮಾಡಿರಬಹುದು, ಅವ್ರು ಮಾಡಿದಂಥದ್ದು ಮುಂದಿನ ಯುವ ಪೀಳಿಗೆ ಮುಂದಿನ ಒಂದು ಜಾಯಿಮಾನ ಉಳಿಯುವಂತ ಕೆಲಸವನ್ನು ಅವ್ರು ಮಾಡಿದ್ದಾರೆ. ಇವತ್ತು ಅವ್ರು ಕೊಡ್ತಕ್ಕಂಥ ಪ್ರತಿಯೊಂದು ಸಸಿ ಹಲಸಾಗಿ ಉಲಸಾಗಿ ಬೆಳೆದಾಗ ಅದು ಸಮಾಜಕ್ಕೆ ಗಾಳಿ ಕೊಡ್ತದೆ. ಅಂತ ಸಂದರ್ಭದಲ್ಲಿ ಅಶೋಕಣ್ಣ ಅವರ ನೆನಪು ಶಾಶ್ವತವಾಗಿ ಇವತ್ತು ನಮ್ಮಂತ ಜೀವಗಳು ಈ ಭೂಮಿ ಮೇಲೆ ಜೀವಂತವಾಗಿರ್ಲಿಕ್ಕೆ ಮುಂದೊಂದು ದಿನ ಅಶೋಕಣ್ಣ ಕಾರಣ ಆಗ್ತಾರೆ. ಅಂತ ಕೆಲಸ ಮಾಡಿದ್ದೀರಿ. ನಿಮಗೆ ನಿಜವಾಗ್ಲೂ ಕೂಡ ಭಗವಂತನ ಆಶೀರ್ವಾದದೊಂದಿಗೆ ನಿಮ್ಮ ತಂದೆ ತಾಯಿಗಳ ಆಶೀರ್ವಾದ ಬಹಳ ಅತ್ಯುತ್ತಮವಾಗಿರ್ತಕ್ಕಂಥದ್ದು. ನೀವು ಹಿರಿಯರಾಗಿ ನಮ್ಮಂತವರಿಗೆ ಆಶೀರ್ವಾದವನ್ನು ಮಾಡಿದ್ರೆ ನಾವು ಕೂಡ ಒಂದು ಏನಾದ್ರು ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ. ಅನೇಕ ಜನ ಯುವ ಪೀಳಿಗೆಗೆ ನಿಮ್ಮ ಸಂದೇಶಗಳನ್ನ ಕೊಡಿ. ಹೀಗೆ ಇವತ್ತು ಸಮಾಜ ಅನ್ನುವಂಥದ್ದು ಹಸಿರು ಪರಿಸರ ಸಮಾಜ ಆಗಲಿ. ನಿಮ್ಮಂಥವ್ರು ಸಮಾಜಕ್ಕೆ ಮಾದರಿ ಆಗಿದ್ದಾರೆ. ನಿಮ್ಮಂಥವ್ರನ್ನ ನಾನು ನಮ್ಮ ಕಡೆಗೆ ಪರಿಚಯ ಮಾಡಿ ಇವತ್ತು ನಮ್ಮ ಬಯಲು ಸೀಮೆ ಬಳ್ಳಾರಿ ಅಲ್ಲಿ ಕೂಡ ನಾವು ಪರಿಸರವನ್ನು ಬೆಳೆಸಲಿಕ್ಕೆ ಅನೇಕ ಕ್ರಮಗಳನ್ನು ಕೈಗೊಳ್ತಾರೆ. ಜನರು ಎಚ್ಚೆತ್ಕೊಳ್ಬೇಕು ಸರ್. ನಿಮ್ಮಂಥವ್ರನ್ನ ಮಾದರಿಯಾಗಿ ಇಟ್ಕೊಂಡು ನಾವು ಬದಲಾಗ್ತೀವಿ ಅಂತ ಹೇಳ್ತಾ ನಿಜವಾಗ್ಲೂ ಬಹಳ ಮನಸಂತೋಷವಾಗಿ ಇವತ್ತು ಖುಷಿಯಾಗಿದೆ ನಮ್ಮ ಅಶೋಕಣ್ಣ ಅವ್ರ ಜೊತೆಗೆ ನಾನು ಮಾತಾಡಿದ್ದು. ಹಾಗಾಗಿ ನನಗೆ ಇವತ್ತು ಅವಕಾಶ ಮಾಡಿಕೊಟ್ಟಂತ ಶಾಂತಿವನ ಟ್ರಸ್ಟಿನ ಪರಮ ಪೂಜ್ಯ ವೀರೇಂದ್ರ ಹೆಗಡೆ ಅವರಿಗೆ ಕೂಡ ನಾನು ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸ್ತೀನಿ. ಜೊತೆಗೆ ನಮ್ಮ ಶಶಿಕಾಂತ್ ಜೈನ್ ಸರ್ನ ಮತ್ತು ಯೋಗ ಕರ್ತವ್ಯ ಸರ್ ಅವ್ರು ಯೋಗ ಕ್ಯಾಂಪ್ ಬಿಟ್ಟಿದ್ದಕ್ಕೆ ನಾವು ಅಷ್ಟು ದೂರದಿಂದ ಇಲ್ಲಿ ಬರ್ಬೇಕಾಯ್ತು. ಇಂಥ ಮಹಾನ್ ವ್ಯಕ್ತಿಗಳನ್ನ ನಾವು ಪರಿಚಯ ಮಾಡ್ಕೊಳ್ಬೇಕಾಯ್ತು. ಹಾಗಾಗಿ ನನಗಂತೂ ಬಹಳ ಮನ ಸಂತೋಷವಾಗಿದೆ. ಇಂಥ ಸಾಧಕರ ಒಂದು ಸಾಧನೆಯಲ್ಲಿ ನಾವು 1% ಆದರೂ ಕೂಡ ಸಾಗ್ತೀವಿ ಅಂತ ನಾನು ಈ ಮೂಲಕವಾಗಿ
ತಮ್ಮಲ್ಲಿ ಸರ್ ಕೇಳ್ಕೊಳ್ತಾ ನಮ್ಮ ಶುಭಾರೈಕೆಗಳನ್ನು ಆಶೀರ್ವಾದವನ್ನು ನಾನು ಯಾವತ್ತೂ ಸದಾ ಬಯಸ್ತೇನೆ. ಯಾವ ಪ್ರಶಸ್ತಿ ಸರ್ ಅದು? ಇಂದಿರಾ ವೃಕ್ಷಮಿತ್ರ ಪ್ರಶಸ್ತಿ. ಇಂದಿರಾ ವೃಕ್ಷಮಿತ್ರ ಪ್ರಶಸ್ತಿ ಸರ್. ಈಗ ಕರ್ನಾಟಕದ ನಿಮ್ಮ ಇಂದಿರಾ ಪ್ರಿಯದರ್ಶಿ ವೃಕ್ಷಮಿತ್ರ, ಇಂದಿರಾ ಪ್ರಿಯದರ್ಶಿ ವೃಕ್ಷಮಿತ್ರ ಅವಾರ್ಡ್ ಸರ್ ಕರ್ನಾಟಕದಾಗ ನೀವು ಬಂದ್ಬಿಟ್ರೆ ಯಾರು ತಗೊಂಡಿಲ್ಲ? ತಿಮ್ಮಕ್ಕ ಅವ್ರಿಗೆ ನೆಕ್ಸ್ಟ್ ನಿಮಗೆ ಬಂತು. ಸರ್ ತುಳಸಿಗೌಡ ಅವ್ರಿಗೆ 2003 ಬಂತು, 2005 ನನಗೆ ಬಂತು. ಓಕೆ ಸರ್. ಓಕೆ, ಭಾಳ ನಿಜವಾಗ್ಲೂ ಸರ್ ಭಾಳ ದೊಡ್ಡ ಪ್ರಿಯದರ್ಶಿನಿ ಇದು ಹೊಡೆದಾಯ್ತು. ಇಂದಿರಾ ಪ್ರಿಯದರ್ಶಿನಿ ವೃಕ್ಷಮಿತ್ರ ಅವಾರ್ಡ್ ಅಂದ್ರೆ 2005 ನಮ್ಮ ಹೆಸರ ಬರ್ತದೆ. ನೀವು ನೋಡಿದ್ರೆ ಸರ್ ಇವೆಲ್ಲವೂ ಕೂಡ ನಿಮ್ಮ ಪರಿಸರ ಕ್ಷೇತ್ರಕ್ಕೆ ನೀವು ಕೊಟ್ಟಂಥ ಸಾಧನೆಯನ್ನು ನೋಡಿ ಕೊಟ್ಟಿರ್ತಕ್ಕಂಥದ್ದು. ಓಕೆ ಸರ್, ನಿಜವಾಗ್ಲೂ ಸರ್ ಈಗ ಪ್ರಶಸ್ತಿಗಳು ನೋಡ್ರಿ, ಈಗ ಅವ್ರು ಕೊಟ್ಟರು ನೀವೆಲ್ಲ ಇಟ್ಟಿದ್ದೀರಿ. ಆದರೆ ಪ್ರಶಸ್ತಿಗಿಂತ ನೀವು ಸಮಾಜಕ್ಕೆ ಕೊಟ್ಟಂಥ ಒಂದು ಒರಿಜಿನಲ್ ಪ್ರಶಸ್ತಿ ಗಿಡಗಳೇನದವಲ್ಲ, ಅವು ಜೀವಂತವಾಗಿ ನಿರಂತರ ಭೂಮಿ ಮೇಲೆ ಇರ್ತಕ್ಕಂಥವ್ರಿಗೆ ಒಳ್ಳೆಯ ಗಾಳಿ ಬೆಳಕನ್ನು ಕೊಡ್ತಾ ಇದ್ದಾವೆ. ಅದು ನಿಜವಾದಂಥ ಪ್ರಶಸ್ತಿ. ಇವುಗಳನ್ನು ನಾವು ಪಡ್ಕೊಳ್ಳೋದು ನಮ್ಮ ಒಂದು ಸೇವೆ ಯಶಸ್ಸು ಆದ ನಂತರ ಸರ್ ಪ್ರತಿಫಲ. ನಾನು ಕೇಳ್ಕೊಳ್ಳೋದು ಏನಂದರೆ ಸರ್, ಕುವೆಂಪುರವರ ಹಸ್ತಗತದ ನಂತರ ಇವತ್ತು ಕುಪ್ಪಳ್ಳಿಯಲ್ಲಿರ್ತಕ್ಕಂಥ ಮನೆಯನ್ನು ಒಂದು ಶೈಕ್ಷಣಿಕವಾಗಿ ಬಂದಂಥ ಎಲ್ಲ ಶೈಕ್ಷಣಿಕ ಮಕ್ಕಳು ಬಂದು ನೋಡ್ತಾ ಇದ್ದಾರೆ. ನೀವು ಮಾಡಿದಂಥ ಒಂದು ಪ್ರಶಸ್ತಿ ಮನೆ ಅಂತ ಅದಕ್ಕೊಂದು ಹೆಸರು ಕೊಡಿ, ಪ್ರಶಸ್ತಿ ಮನೆ ಅಂತೇಳಿ. ಅಂದರೆ ನೀವು ಪಡ್ಕೊಂಡಂಥ ಪ್ರತಿಯೊಂದು ಪ್ರಶಸ್ತಿ ಅದರೊಳಗಿರ್ತಾವೆ. ಅದು ಕೂಡ ಒಂದು ಶೈಕ್ಷಣಿಕವಾಗಿರ್ತಕ್ಕಂಥ ಒಂದು ನಿಮಗೆ ಅದು ಮಾದರಿಯಾಗಿದೆ ಸರ್. ಅದನ್ನು ತಾವುಗಳು ಮುಂದಿನ ದಿನಮಾನದಲ್ಲಿ ಮಾಡಬೇಕು. ಸಪ್ರೇಟಾಗಿ ಅದಕ್ಕೊಂದು ಮನೆಯನ್ನು ಇಷ್ಟೆಲ್ಲ ಸಾಧನೆ ಮಾಡಿ ಸರ್, ಅದನ್ನು ಹಂಗೆ ಒಂದು ಮಾಡಿ ನೀವು ಈ ಭೂಮಿ ಮೇಲೆ ಇಲ್ಲಿದ್ರೂ ಕೂಡ ಮುಂದೊಂದು ದಿನ ನೀವು ಹಸ್ತಂಗತರಾದಾಗ ಜೀವಂತವಾಗಿ ನೀವು ಆ ಒಂದು ಪ್ರಶಸ್ತಿ ಮೂಲಕವಾಗಿ ಈ ಭೂಮಿ ಮೇಲೆ ಶಾಶ್ವತವಾಗಿರ್ತೀರಿ. ಇದನ್ನು ಒಂದು ಪ್ರಶಸ್ತಿ ಮನೆ ಅಂಥೇಳಿ ಇದು ನನ್ನ ಆಶಯ. ನಿಮ್ಮೆಲ್ಲ ಸಾಧನೆಯನ್ನು ನೋಡಿದ ಮೇಲೆ ನಿಜವಾಗಲೂ ನಮಗೆ ಅನಿಸ್ತದೆ. ಯಾಕಂದರೆ ಇವು ವಿರಳದಲ್ಲಿ ಅತಿ ವಿರಳ ಅಪರೂಪದ ವ್ಯಕ್ತಿಗಳು ಇಂಥ ಸಾಧನೆ ಮಾಡ್ತಕ್ಕಂಥವ್ರು. ಇವೆಲ್ಲ ಪ್ರಶಸ್ತಿಗಳನ್ನು ಇವತ್ತು ನಾವು ಜನರಿಗೆ ತೋರಿಸ್ಬೇಕಂದ್ರೆ ಸರ್ ಇದು ಮಾದರಿಯಾಗಿರಬೇಕು. ಮಕ್ಕಳು ಶೈಕ್ಷಣಿಕ ಪ್ರವಾಸಕ್ಕೆ ಬರ್ತಾರೆ ಸರ್ ಇಲ್ಲಿ ಶ್ರವಣಬೆಳಗೊಳಕ್ಕೆ, ಚನ್ನಪಟ್ಟಣಕ್ಕೆ. ಅವಾಗ ನೋಡೋಕೆ ಬಂದಾಗ ಇಲ್ಲಿ ಪ್ರಶಸ್ತಿ ಮನೆ ಅಂತ ಇವತ್ತು ಅದು ಇಲ್ಲಿ ಕೂಡ ನಾನು ಕೇಳಿದಂಗೆ ಎಲ್ಲಿ ಇಲ್ಲ. ಅದು ಪ್ರಶಸ್ತಿ ಮನೆ ಅಂದರೆ ಆ ಮನೆಯ ಪ್ರಶಸ್ತಿ ಇರ್ತಾವಲ್ಲಿ. ಅವುಗಳನ್ನು ನೀವು ಒಂದು ಮಾದರಿಯಾಗಿ ಮಾಡಿ ನಿಜವಾಗ್ಲೂ ಅದು ಒಂದು ಶೈಕ್ಷಣಿಕ ಧಾರ್ಮಿಕ ಕ್ಷೇತ್ರದ ಹೆಂಗೆ ಒಂದು ಪ್ರವಾಸಿ ತಾಣ ಇದೆ, ಆ ಚನ್ನರಾಯಪಟ್ಟಣಕ್ಕೆ ಮತ್ತು ಶ್ರವಣಬೆಳಗೊಳಕ್ಕೆ ಬಂದು ಒಂದು ಪ್ರಶಸ್ತಿ ಮನೆಯನ್ನು ಮಕ್ಕಳಿಗೆಲ್ಲ ಶಿಕ್ಷಕರು ತೋರಿಸ್ತಾರೆ. ನಿಮ್ಮಿಂದ ಜೀವನದಲ್ಲಿ ಶಿಕ್ಷಕರು ಸಂಪೂರ್ಣವಾಗಿ ಪ್ರೇರೇಪಣೆಗೊಳ್ಳುತ್ತಾರೆ. ಅದು ನನ್ನ ಆಶಯ. ಅದನ್ನು ತಾವುಗಳು ಮಾಡಬೇಕಂತ ಕೇಳ್ಕೊಳ್ತೇವೆ. ಅದನ್ನು ಒಂದು ಪ್ರಶಸ್ತಿ ಮನೆಯನ್ನು ತಾವುಗಳು ರಚನೆ ಮಾಡಿ. ಯಾಕಂದ್ರೆ ನೀವು ಪಡ್ಕೊಂಡಂಥ ಪ್ರಶಸ್ತಿಗಳನ್ನು ಸಿಸ್ಟಮೆಟಿಕ್ಕಾಗಿ ಒಂದು ಸ್ಥಾನಮಾನ ಕೊಟ್ಟು ಅವುಗಳನ್ನು ಸಿಸ್ಟಮೆಟಿಕ್ಕಾಗಿ ಹಾಕಿಡಿ. ಶೈಕ್ಷಣಿಕ ಪ್ರವಾಸಕ್ಕೆ ಬಂದಂಥ ಪ್ರತಿಯೊಬ್ಬ ಶಾಲಾ ಮಕ್ಕಳು ಕೂಡ ಆ ಪ್ರಶಸ್ತಿ ಮನೆಗೆ ಬಂದು ಅವುಗಳನ್ನೆಲ್ಲ ನೋಡ್ತಾರೆ. ಒಬ್ಬ ವ್ಯಕ್ತಿ ಇಡೀ ಮನೆ ತುಂಬ ಪ್ರಶಸ್ತಿಗಳನ್ನು ಗಳಿಸ್ಲಿಕ್ಕೆ ಸಾಧ್ಯನಾ ಅಂತಕ್ಕಂಥ ಪ್ರಶ್ನಾತೀತ ಅವರಲ್ಲಿ ಮೂಡಿದರೆ ನಾನು ಕೂಡ ಒಂದು ಏನಾದರೂ ಸಾಧನೆ ಮಾಡಬೇಕು ಅಂತಕ್ಕಂಥ ನಿಮ್ಮ ಪ್ರಶಸ್ತಿಗಳನ್ನು ನೋಡಿ ಮಕ್ಕಳು ಒಂದು ಪ್ರೇರೇಪಣೆಗೊಳ್ಬೋದು ಅಂತ ಸರ್ ನನ್ನ ಅನಿಸಿಕೆ. ಅದನ್ನು ತಾವುಗಳು ಮಾಡಬೇಕಂತ ನನ್ನ ಒಂದು ಆಸೆ. ಮಾಡಿ ಸರ್. ಓಕೆ ಸರ್. ಓಕೆ, ಧನ್ಯವಾದಗಳು.